ಮುನಿರತ್ನ ವಿರುದ್ಧ ಒಕ್ಕಲಿಗ ದಲಿತರ ಹೇಳಿಕೆ ಆರೋಪಕ್ಕೆ ಸಂಬಂಧಪಟ್ಟ ಹಾಗೆ ಅವಹೇಳನಕಾರಿ ಹೇಳಿಕೆ ನೀಡಿರುವ ಆರೋಪದ ಹಿನ್ನೆಲೆ ಬಿಜೆಪಿ ನಾಯಕರಿಗೆ ಎಚ್.ಡಿ. ಕುಮಾರಸ್ವಾಮಿ ಸೂಚನೆ ಕೊಟ್ಟಿದ್ದಾರೆ. ಶಾಸಕ ಮುನಿರತ್ನ ಪರ ನಿಲ್ಲದ ಹಾಗೆ ರಾಜ್ಯ ನಾಯಕರಿಗೆ ಸೂಚನೆ ಕೊಟ್ಟಿದ್ದಾರೆ. ಹಳೆ ಮೈಸೂರು ಭಾಗದಲ್ಲಿ ಒಕ್ಕಲಿಗರ ಮೇಲುಗೈ ಇರೋದ್ರಿಂದ ಈ ರೀತಿ ಸೂಚನೆ ಕೊಟ್ಟಿದ್ದಾರೆ. ಒಕ್ಕಲಿಗರ ಬಗ್ಗೆ ದಲಿತರ ಬಗ್ಗೆ ಈ ರೀತಿ ಮಾತಾಡಿರೋದ್ರಿಂದ ಬಿಜೆಪಿ ಪಕ್ಷ ಮುನಿರತ್ನ ಬೆನ್ನಿಗೆ ನಿಲ್ಲಬಾರದು, ಇದರಿಂದ ಡ್ಯಾಮೇಜ್ ಆಗೋದು ಖಂಡಿತ ಅನ್ನೋ ಲೆಕ್ಕಾಚಾರ ಕುಮಾರಸ್ವಾಮಿ ಅವರದ್ದು. ಹೀಗಾಗಿ ರಾಜ್ಯ ಬಿಜೆಪಿ ನಾಯಕರಿಗೆ ಒಂದು ಸಂದೇಶ ಕೊಟ್ಟಿದ್ದಾರೆ. ಅವರು ಯಾವುದೇ ಕಾರಣಕ್ಕೂ ಶಾಸಕ ಮುನಿರತ್ನ ಅವರ ಪರವಾಗಿ ನಿಲ್ಲುವಂಥ ಯೋಚನೆಗಳನ್ನು ಬಿಜೆಪಿ ಪಕ್ಷ ಮಾಡದೇ ಇದ್ರೆ ಒಳ್ಳೆಯದು ಅಂತ. ಯಾಕಂದ್ರೆ ಹಳೆ ಮೈಸೂರು ಭಾಗದಲ್ಲಿ ಒಕ್ಕಲಿಗರ ಪ್ರಾಬಲ್ಯ ಹೆಚ್ಚಿರೋದ್ರಿಂದ ಈ ರೀತಿ ಸೂಚನೆ ಕೊಟ್ಟಿದ್ದಾರೆ. ಹಳೆ ಮೈಸೂರು ಭಾಗದಲ್ಲಿ ಒಕ್ಕಲಿಗರ ಪ್ರಾಬಲ್ಯನೇ ಹೆಚ್ಚಿದೆ. ಸೊ ಶೀಘ್ರದಲ್ಲೇ ಚನ್ನಪಟ್ಟಣ ಉಪಚುನಾವಣೆ ಕೂಡ ಎದುರಾಗುತ್ತೆ. ಮುಂದಿನ ಚುನಾವಣೆಗಳಲ್ಲೂ ಕೂಡ ಒಕ್ಕಲಿಗರು ಮುನಿಯುವ ಸಾಧ್ಯತೆ ಇದೆ. ಒಂದು ವೇಳೆ ಹಾಗಾದ್ರೆ ದೊಡ್ಡ ನಷ್ಟ. ಹೀಗಾಗಿ ಮುನಿರತ್ನ ಪರ ನಿಲ್ಲೋದು ಬೇಡ ಅಂತ ಎಚ್.ಡಿ.ಕೆ ಬಿಜೆಪಿ ನಾಯಕರಿಗೆ ಸೂಚನೆ ಕೊಟ್ಟಿರೋದು. ಹೇಳಿಕೆ ನೀಡುವಾಗ ಎಚ್ಚರಿಕೆ ಇರಲಿ ಅಂತ ಕೇಂದ್ರ ಸಚಿವರು ರಾಜ್ಯ ಬಿಜೆಪಿ ನಾಯಕರಿಗೆ ಸಲಹೆ ಕೊಟ್ಟಿದ್ದಾರೆ. ಮುಂದಿನ ಎಲೆಕ್ಷನ್ಗಳಲ್ಲಿ ದೋಸ್ತಿಗಳದ್ದು ಒಕ್ಕಲಿಗ ಪ್ಲಸ್ ಲಿಂಗಾಯತ ಸೂತ್ರ ಆಗಿದೆ. ಒಕ್ಕಲಿಗ ಮತ್ತೆ ದಲಿತ ಮತಗಳು ಕೂಡ ಪ್ರಬಲವಾಗಿದೆ. ಹೀಗಾಗಿ ಸಮಸ್ಯೆ ಆಗಬಾರ್ದು. ಸೊ ಹೇಳಿಕೆ ನೀಡೋ ಮುನ್ನ ಎಚ್ಚರ ವಹಿಸಿ ಅಂತ ಎಚ್.ಡಿ.ಕೆ ಸೂಚನೆ ಕೊಟ್ಟಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.